ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಊರೆಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಒಂದು 3-4 ಡೇಸು ರೆಸ್ಟ್ ಮಾಡಿ ಮತ್ತೆ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಾ ಇದ್ದೀನಿ. 1 ಡೇ ಸ್ಟೇ. ಸೊ 1 ಡೇ ಸ್ಟೇ ಆದ್ರೂ ಎಷ್ಟೆಲ್ಲ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಬೇಕಾಗತ್ತೆ ನಂದು ಮಕ್ಕಳದು. ಸೊ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೆ. ಸೊ ನಾನು ಜೋಡಿಸ್ಕೊತಾ ಇದ್ದೆ, ಮಕ್ಕಳು ಹೆಲ್ಪ್ ಮಾಡ್ತಾಯಿದ್ರು. ನಿಧಿ ಸಿರಿ ಇಲ್ಲಿ ಚುಕ್ಕಿ ಆ ಕಡೆ ಇದ್ದಾಳೆ, ಆಮೇಲೆ ತೋರಿಸ್ತೀನಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ ಆಲ್ಮೋಸ್ಟ್ 2 ಮಂತ್ಸಿಂದ. ಸೊ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗುತ್ತೆ. ಸೊ 1 ಡೇ ಎಲ್ಲರೂ ಕರ್ಕೊಂಡು ಹೋಗೋಣ ಆಚೆ ಅಂತ ಅಂದ್ಬಿಟ್ಟು ಫೈನಲಿ ಎಲ್ಲರೂ ವಿಲ್ಲಾಗೆ ಹೋಗೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಡೇಟ್ಸು ಫಸ್ಟು ಎಲ್ಲರೂ ಕನ್ಫರ್ಮ್ ಮಾಡಿಕೊಂಡ್ರು. ಆಮೇಲೆ ರೆಸಾರ್ಟ್ಸ್ನೆಲ್ಲ ಚೆಕ್ ಮಾಡಿದ್ವಿ, ವಿಲ್ಲಾಗಳನ್ನೆಲ್ಲ ಚೆಕ್ ಮಾಡಿದ್ವಿ. ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಟೀಚರ್ ಅಲ್ವಾ, ಹೇಳ್ಕೊಳ್ಳಬೇಕು. ಬೇರೆ ಇನ್ನೊಂದು AC ಬಸ್ನ ಮಾಡಿದ್ವಿ. ಇವಾಗಂತೂ ಸಮ್ಮರು, ಸಿಕ್ಕಾಬಟ್ಟೆ ಸೆಕೆ ಆಗುತ್ತೆ, ಮಕ್ಕಳೆಲ್ಲ ಕಿರಿಕಿರಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಎಲ್ಲ ಮಕ್ಕಳು ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ರು. ನಾವು ಕೆಲವೊಂದು ರೀಲ್ಸ್ನೆಲ್ಲ ಮಾಡೋಣ ಅಂತ ಟ್ರೈ ಮಾಡಿದ್ವಿ, ಒಂದು ಸರಿಯಾಗಿ ಬರಲೇ ಇಲ್ಲ. ಸೊ ನಾವು ಬೆಳಗ್ಗೆ 7-7:30 ಹಂಗೆ ಒಂದು ಪಾಯಿಂಟ್ ಹೇಳಿದ್ವಿ. ಸೊ ಎಲ್ಲರೂ ಅಲ್ಲಿಗೆ ಬರಬೇಕು, ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ಆನ್ ದಿ ವೇ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಹೋಗೋಣ. ವಿಲ್ಲಾಗೆ ನಾವು ಚೆಕ್ ಇನ್ ಆಗೋದು 12:30 1 o'clockಗೆ. ಸೊ ಎಲ್ಲರೂ ಫುಲ್ ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ವಿಲ್ಲಾ ಇದ್ದಿದ್ದು ಕನಕಪುರದ ಹತ್ರ ಆರೋಹಳ್ಳಿ ಅಂತ ಸಿಗುತ್ತೆ, ಅಲ್ಲಿಗೆ ಹೋಗಬೇಕಿತ್ತು. ಸೊ ನಮ್ಮ ಮನೆಯಿಂದ ಆಲ್ಮೋಸ್ಟ್ 1-2 hours ಆಗುತ್ತೆ. ಸೊ ಆನ್ ದಿ ವೇ ಒಂದು ಹೋಟೆಲ್ ಸಿಕ್ತು, 9:30 ಆಗಿತ್ತು. ಸೊ ಎಲ್ಲ ಮಕ್ಕಳು ಹಸಿವು ಅಂತ ಹೇಳ್ತಾಯಿದ್ರು. ಸೊ ಆ ಹೋಟೆಲು ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಪೂರಿ, ಇಡ್ಲಿ, ಉಪ್ಪಿಟ್ಟು ಆ ಥರ ಎಲ್ಲ ಆರ್ಡರ್ ಮಾಡಿದ್ವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ವಿಲ್ಲಾಗೆ ಹೆಂಗಿದ್ರು ಲೇಟಾಗಿ ಚೆಕ್ ಇನ್ ಆಗೋದು 12:30 1 o'clock. ಅದಕ್ಕಿಂತ ಮುಂಚೆನೇ ಒಂದು ಪೆಟ್ ಸ್ಯಾಂಚುರಿ ಸಿಗುತ್ತೆ, ಪ್ರಾಣಿ ಅಂತ. ಸೊ ಮಕ್ಕಳನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೋಗೋಣ, ತುಂಬಾ ಇಷ್ಟಪಡ್ತಾರೆ ಆ ಪೆಟ್ ಸೆಂಚುರಿ ಅಂತ ನಾವು ಫ್ರೆಂಡ್ಸ್ ಎಲ್ಲ ಅಂದ್ಕೊಂಡು ಹೋದ್ವಿ. ಸೊ ಒಬ್ಬರಿಗೆ 400 rupees ಟಿಕೆಟು, ಮಕ್ಳಿಗೂ ಸೇಮ್ ಪ್ರೈಸು. ಸೊ ಫ್ರಂಟ್ ಬೋರ್ಡಲ್ಲಿ ಏನೇನು ಅನಿಮಲ್ಸ್ ಇರುತ್ತೆ, ರೆಪ್ಟೈಲ್ಸು, ಸ್ನೇಕ್ಸು ಎಲ್ಲ ಇರುತ್ತೆ ಅಂತ ಹಾಕಿದ್ದಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಎಂಟ್ರಿ ಆದ್ವಿ. ಸೊ ಈ ರೆಪ್ಟೈಲ್ ಬಂದ್ಬಿಟ್ಟು ಇಗ್ವಾನಾ ಅಂತ. ಸೊ ಇದು ಒಂಥರ ಲಿಸರ್ಡ್, ಹಲ್ಲಿ ಥರ ಕಾಣುತ್ತೆ, ಸ್ಪೀಶೀಸ್ ಅಂತ ಹೇಳ್ಬೋದು. ಸೊ ಅದು ಹಾಗೆ ಕೂತಿತ್ತು. ಸೊ ಮೂವೇ ಆಗ್ತಾ ಇತ್ತಿಲ್ಲ. ಸೊ ಅದಕ್ಕೆ ಇನ್ನೊಂದು ಕಡೆ ಬಂದೆ. ಸೊ ಇನ್ನೊಂದು ಇಗ್ವಾನ ಬಂದ್ಬಿಟ್ಟು ಮೂವ್ ಆಗ್ತಾ ಇತ್ತು. ಕ್ಲೈಂಬಿಂಗ್ ಮಕ್ಕಳಂತೂ ಎಲ್ಲ ಬರ್ಡ್ಸ್ನ, ಅನಿಮಲ್ಸ್ನೆಲ್ಲ ನೋಡಿ ಫುಲ್ ಖುಷಿಯಾಗ್ಬಿಟ್ರು. ಸೊ ಅಲ್ಲಿ ಹಾರ್ಸು, ಕೌವು ಎಲ್ಲ ಇತ್ತು. ಸೊ ಮಕ್ಕಳೆಲ್ಲ ಸೇರಿಕೊಂಡು ಹುಲ್ಲೆಲ್ಲ ಕೊಡ್ತಾಯಿದ್ರು. ಸೊ ನನ್ನ ಮಕ್ಕಳಂತೂ ಫಸ್ಟ್ ಟೈಮ್ ಈ ಥರ ಎಲ್ಲ ಹುಲ್ಲು ಕೊಡೋದು ಎಲ್ಲ ಮಾಡ್ತಾಯಿದ್ರು. ಅವ್ರಿಗೇನೋ ಒಂಥರ ಖುಷಿ. ಕೊಡ್ರೆ ಬೇಗ ನಿಧಿ ಸಿರಿ ಕೊಡು.
ಕೊಡ್ರಿ. ವೆರಿ ಗುಡ್. ಅಲ್ಲಿ ಒಂದೊಂದು ಗ್ರೂಪಿಗೂ ಸೆಷನ್ಸ್ ನಡೀತಾನೆ ಇರುತ್ತೆ. ಸೊ ಎಲ್ಲ ಅನಿಮಲ್ಸ್ ಬಗ್ಗೆನೂ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತಾರೆ, ಮತ್ತು ಟಚ್ಚು ಸತ ಮಾಡೋಕ್ಕೆ ಕೊಡ್ತಾರೆ. ನನ್ನ ಮಕ್ಕಳಿಗೆ ಒಂದು ಕಡೆ ಭಯ, ಒಂದು ಕಡೆ ಮುಟ್ಟಬೇಕು ಅಂತ ಆಸೆ. ಸೊ ಎಲ್ಲ ಮಕ್ಕಳು ಮುಟ್ತಾಯಿದ್ರು, ಸಾಫ್ಟಾಗಿ ಚೆನ್ನಾಗಿತ್ತು. ಸೊ ಇದು ರ್ಯಾಟಲ್ಲೇ ಬೇರೆ ಥರ ಇತ್ತು. ಚುಕ್ಕಿ, ವಿಲ್ ಟೇಕ್ ಇಟ್ ಹೋಮ್. ಅಯ್ಯೋ ನನ್ನ ಮಗಳು ಇಲ್ಲಿ ನೋಡಿ, ಇಲ್ಲಿ ಕುಚ್ಚು, ನಾನು ಇಟ್ಕೊಂತೀನಿ. ಕುಚ್ಚಿಲ್ಲಿ ಬೇಡ. ಇಲ್ಲಿ ಇಲ್ಲಿ ಅಲ್ಲಿ 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 ತೆಗಿ. ಸ್ಲೋಲಿ ಸ್ಲೋಲಿ ಚುಚ್ಚು. Come. The scale will come. Yeah, just like the snake, they will also shed their skin. ನೋಡು ಎಷ್ಟು ಚೆನ್ನಾಗಿದೆ. ಮುಟ್ಟು ಗುಡ್ಡ Shed their skin. ಕೊಡು ಗುಂಡ ಕೊಡು. ಇದು ಟಾರಟೈಸು. ಮೇಲ್ಗಡೆ ಎಷ್ಟು ರಫ್ ಆಗಿತ್ತು. ಅವ್ರು ಹೇಳ್ತಾರೆ ಸ್ಮೂತಾಗಿ ಮುಟ್ಟಬೇಕು, ಟ್ಯಾಪ್ ಎಲ್ಲ ಮಾಡಬಾರ್ದು ಅಂತ. ನಾನು ಫಸ್ಟ್ ಟೈಮು ಎಲ್ಲ ಅನಿಮಲ್ಸು, ರೆಪ್ಟೈಲ್ಸ್ನೆಲ್ಲ ಮುಟ್ತಾ ಇದ್ದಿದ್ದು. ನನಗಂತೂ ಫುಲ್ಲು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು. ಸೊ ಎಲ್ಲ ನೋಡಿಕೊಂಡು ಸ್ವಲ್ಪ ಟಯರ್ಡ್ ಆಯಿತು, ಬಿಸಿಲು ಬೇರೆ ಇತ್ತು. ಅಲ್ಲೇ ಜ್ಯೂಸ್ ಸೆಂಟರ್ ಇತ್ತು. ಮಕ್ಕಳು ಚಾಕ್ಲೇಟ್ ಮಿಲ್ಕ್ ಶೇಕ್ ಬೇಕು ಅಂದರು. ಸೊ ಅವ್ರು ಅದನ್ನು ಕುಡಿತಾ ಇದ್ರು. ನಾನು ಪೈನಾಪಲ್ ಜ್ಯೂಸ್ನ ತಗೊಂಡೆ. ಮುಖ ಎಲ್ಲ ಫುಲ್ ಟಯರ್ಡ್ ಆಗಿದೆ ಕಣೋ ಎಲ್ಲರದು. ಯಾಕೆ ಚೆನ್ನಾಗಿ ಕಣಕ್ಕ. ನನ್ನ ಗುಳ್ಳೆ ನೋಡು ಹೆಂಗಾಗಿದೆ ನೋಡಂತೆ. ಗುಳ್ಳೆ ಮೇಲೆ ಫೋಕಸ್ ಮಾಡಿ ನೋಡೋದು ಹೆಂಗ್ ತಿಂತಾ ಇದೆ ಗುಂಡು. ನೋಡೋದು ಡಕ್ಸ್ನೆಲ್ಲ ನೋಡಿಕೊಂಡು ಫಿಶ್ ಹತ್ರ ಬಂದ್ವಿ. ಮಕ್ಕಳನ್ನ ಕೇಳ್ತಾ ಇದ್ದೆ ಡಕ್ಸ್ ಏನು ಹೇಳುತ್ತೆ ಅಂದರೆ ಕ್ವಾಕ್ ಕ್ವಾಕ್ ಅಂತ ಸ್ಕೂಲಲ್ಲೆಲ್ಲ ಹೇಳ್ಕೊಡ್ತಾರಲ್ವ. ಸೊ ಅದನ್ನು ಹೇಳಿದರು. ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ಸು. ನೆಕ್ಸ್ಟ್ ನಾವು ಹೋಗಿದ್ದೆ ಸ್ನೇಕ್ ಹತ್ರ. ಸೊ ಸ್ನೇಕ್ ಅಂದರೆ ಎಲ್ಲರಿಗೂ ಭಯ ಆಗುತ್ತೆ. ಸೊ ಈ ಸ್ನೇಕ್ ಬಂದ್ಬಿಟ್ಟು ಪೈತಾನು. ಟಚ್ ಮಾಡೋಕ್ಕೂ ಸತ ಕೊಡ್ತಾರೆ. ಫಸ್ಟು ನನಗೆ ಭಯ ಆಗ್ತಾಯಿತ್ತು. ಸೆಕೆಂಡ್ ಟೈಮು ಟಚ್ ಮಾಡೇ ಬಿಡೋಣ ಅಂತ ಮಾಡಿದೆ. ನೆಕ್ಸ್ಟು ನಾವು ಹೋಗಿದ್ದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸೆಕ್ಷನ್ನು. ಅದು ಬಂದು ಬರ್ಡ್ಸ್ ಕಡೆಗೆ. ಸೊ ಬರ್ಡ್ಸು ಬಂದು ಹೆಗ್ಲು ಮೇಲೆ ಕೂತ್ಕೊಳ್ಳುತ್ತೆ, ತಲೆ ಮೇಲೆಲ್ಲ ಕೂತ್ಕೊಳ್ಳುತ್ತೆ. ಅವರು ಅಲ್ಲಿ ನಮಗೆ ಬೀಜಗಳೆಲ್ಲ ಕೊಡ್ತಾರೆ, ಕೈ ಮೇಲೆ ಇಟ್ಕೊಂಡ್ರೆ ಬಂದು ತಿನ್ನುತ್ತೆ ಅಂತ. ಸೊ ಅದೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ನೋಡಿದ್ದು ಈಮೂಸ್ ಇದು. ಸೊ ಟಚ್ ಮಾಡೋಕ್ಕೆ ಫುಲ್ಲು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಅದರದ್ದು ಫೆದರ್ಸ್ ಎಲ್ಲ ಸ್ವಲ್ಪ ರಫ್ ಆಗಿತ್ತು. ಸೊ ದೂರಕ್ಕೆ ನೋಡಿದ ತಕ್ಷಣ ನಾನು ಆಸ್ಟ್ರಿಚ್ ಅಂದ್ಕೊಂಡೆ, ಬಟ್ ಅದು ಈಮೂಸ್ ಅಂತೆ. ನಮಗೆ ಪೆಟ್ ಸೆಂಚುರಿಯಲ್ಲೇ ಟೈಮ್ ಆಗೋಯ್ತು. ನಾವು ವಿಲ್ಲಾ ರೀಚ್ ಆಗಿದ್ದೆ ಅರೌಂಡ್ 2 o'clock ಹಾಗೆ. ಸೊ ಈ ವಿಲ್ಲಾ ತುಂಬ ಫೇಮಸ್ ಸೀರಿಯಲ್ ಶೂಟಿಂಗ್ನ ಇಲ್ಲಿ ಮಾಡಿದರು. ಝೀ ಕನ್ನಡದಲ್ಲಿ ಲಕ್ಷ್ಮೀ ನಿವಾಸ ಅಂತ ಒಂದು ಸೀರಿಯಲ್ ಬರುತ್ತೆ. ಸೊ ಸ್ಟಾರ್ಟಿಂಗು ಜಯಂತ್ ಅವ್ರದ್ದು ಮನೆ ಇದಾಗಿತ್ತು. ಯಾರೆಲ್ಲ ಲಕ್ಷ್ಮೀ ನಿವಾಸ ಫಸ್ಟಿಂದ ನೋಡಿರ್ತೀರೋ ಅವರಿಗೆಲ್ಲ ಗೊತ್ತಾಗಿರುತ್ತೆ. ಸೊ ಇವಾಗ ನಾವು ಸತ ವಿಲ್ಲಾಗೆ ಎಂಟ್ರಿ ಆಗ್ತಾ ಇದ್ದೀವಿ.
ಸ್ಟಾಫು ವೆಲ್ಕಮ್ ಡ್ರಿಂಕ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಹೋಗಿದ ತಕ್ಷಣವೇ ವೆಲ್ಕಮ್ ಡ್ರಿಂಕ್ಸ್ನೆಲ್ಲ ಸರ್ವ್ ಮಾಡಿದರು. ಊಟನೂ ಅಷ್ಟೇ ಎಲ್ಲ ನೀಟಾಗಿ ಬಿಸಿ ಬಿಸಿಯಾಗಿ ಅರೇಂಜ್ ಮಾಡಿದರು. ಮಕ್ಕಳಂತೂ ಸ್ವಿಮ್ಮಿಂಗ್ ಪೂಲ್ ನೋಡಿದ್ದೇ ತಡ ಎಲ್ಲರೂ ಆಟ ಆಡಬೇಕು ಅಂತ ಹೇಳ್ತಾಯಿದ್ರು. ಬಟ್ ತುಂಬಾ ಬಿಸಿಲು ಇರೋದ್ರಿಂದ ಎಲ್ಲ ಅಮ್ಮಂದಿರು ಬೇಡ ಇವಾಗ ಸಾಯಂಕಾಲ ಆಟ ಆಡಿ ಅಂತ ನಾವು ಹೇಳ್ತಾ ಇದ್ವಿ. ಸೊ ಮನೆ ಯಾವ ಥರ ಇದೆ ಅಂತ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಒಂದು ದೊಡ್ಡ ಹಾಲು ಮತ್ತು ಅಡುಗೆ ಮನೆ ಕೂಡ ಅಲ್ಲಿ ಇದೆ. ನಮ್ದು ಎಲ್ಲಾರ್ಗು ಓಕೆನಾ? ಯಾ ಕರೆಕ್ಟ್. ಯಾ ಕರೆಕ್ಟ್ ಸುಕ್ಷಾ, ಯು ಆರ್ ರೈಟ್. Like that. If you make all of the friends together, it will form a group. We are all a group. So we'll sleep in the same bedroom whenever we want. ಹಾಲಲ್ಲೇ ಒಂದು ಬೆಡ್ರೂಮು ಇದೆ ವಿತ್ ಅಟ್ಯಾಚು ಮತ್ತು ವಾರ್ಡ್ರೋಬ್ಸ್ ಎಲ್ಲ ಇದೆ. ಸೊ ಅಲ್ಲಿಂದ ಮೇಲೆ ಹೋದರೆ ಅಲ್ಲೂ ಕೂಡ ಒಂದು ದೊಡ್ಡ ಹಾಲ್ ಇದೆ. ಅಲ್ಲಿ ಬಿಲಿಯರ್ಡ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಒಂದು ರೂಮು, ಅದ್ರದ್ದು ಆಪೋಸಿಟ್ ಇನ್ನೊಂದು ರೂಮ್ ಇದೆ. ಸೊ ಟೋಟಲಿ 3 ರೂಮ್ಸ್ ಇದೆ. ಅದ್ರ ಪಕ್ಕದ ಒಂದು ಇನ್ನೊಂದು ಬಿಲ್ಡಿಂಗ್ ಇದೆ, ಅಂದರೆ ಅದ್ರದ್ದು ಅಡ್ಜಸೆಂಟೆ ಅಲ್ಲೂ ಕೂಡ ಒಂದು ದೊಡ್ಡ ರೂಮ್ ಇದೆ. ಸೊ ಪೇಂಟಿಂಗ್ಸ್ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಎಲ್ಲ ಕಡೆನೂ. ಸೊ ಡೈನಿಂಗ್ ಹಾಲು ಎಲ್ಲನೂ ಇದೆ. ಎಲ್ಲರೂ ಮಲ್ಕೋಬಹುದು. ಒಂದೇ ಥರ ಇದೆ ಅಲ್ವಾ? ವಾವ್, ಸಕ್ಕದಾಗಿದೆ. ಸಿರಿ ನಿಧಿ ಪೇಂಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಚೆನ್ನಾಗಿದಲ್ಲ? ಸೊ ಬಾತ್ರೂಮ್ಸು ಅಷ್ಟೇ ಎಲ್ಲ ಚೆನ್ನಾಗಿದೆ. ಕ್ಯೂಬಿಕಲ್ ಬಾತ್ರೂಮ್ಸು ಟೋಟಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗೋಯ್ತು ಈ ವಿಲ್ಲ. ಸೊ ಬಿಸಿ ಬಿಸಿ ಊಟ ಸತ ರೆಡಿಯಾಗಿತ್ತು. ಸೊ ಎಲ್ಲರೂ ಹೋಗಿ ಊಟ ಎಲ್ಲ ಮಾಡಿದ್ವಿ. ಸೊ ಅವರು ನಮಗೆ ಮೀಲ್ದು ಮೆನ್ಯೂ ಎಲ್ಲ ಕಳಿಸ್ತಾರೆ, ಏನು ಬೇಕೋ ಹೇಳಿ ಅಂತ. ಸೊ ನಾವೆಲ್ಲರೂ ಸೆಲೆಕ್ಟ್ ಮಾಡಿ ಇಷ್ಟು ಡಿಶಸ್ನ ಹೇಳಿದ್ವಿ. ಸೊ ಎಲ್ಲನೂ ಮಾಡಿ ಬಿಸಿ ಬಿಸಿಯಾಗಿ ಇಟ್ಟಿದ್ರು. ಸೊ ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ರೋಟಿನ ಹಾಕ್ಕೊಟ್ಟೆ ತಿನ್ನಲಿ ಅಂತ, ಅದ್ರ ಜೊತೆಗೆ ಪನ್ನೀರ್ ಗ್ರೇವಿ. ಸೊ ನನ್ನ ಮಕ್ಕಳು ಪನ್ನೀರ್ ತಿನ್ನಲ್ಲ, ಬರೀ ಗ್ರೇವಿ ಮಾತ್ರ ಹಾಕ್ಕೊಟ್ಟೆ ಅವ್ರಿಗೆ. ಸೊ ಫಸ್ಟು ಮಕ್ಕಳಿಗೆಲ್ಲ ತಿನ್ನಿಸಿದ್ವಿ, ಆಮೇಲೆ ನಾವೆಲ್ಲ ಕೂತ್ಕೊಂಡು ತಿಂದ್ವಿ ಮಾತಾಡಿಕೊಂಡು. ಸೊ ನಿಜವಾಗ್ಲೂ ಒಂದು ಒಳ್ಳೆ ಎನ್ವಿರಾನ್ಮೆಂಟು. ಸೊ ಫುಲ್ ಟೆನ್ಷನ್ಸ್ ಫ್ರೀ ಆಗಿ ಎಂಜಾಯ್ ಮಾಡಿದ್ವಿ. ಸೊ ಸಾಯಂಕಾಲ ಆಗಿದ ತಕ್ಷಣವೇ ಎಲ್ಲರೂ ಸ್ವಿಮ್ಮಿಂಗ್ ಪೂಲಿಗೆ ಇಳಿದ್ವಿ. ಸೊ ಸಖತ್ ಮಜವಾಗಿತ್ತು ಈ ಟ್ರಿಪ್ ಅಂತೂ. ಯಾವಾಗಲೂ ನೆನೆಸ್ಕೋಬೇಕು ಆ ಥರ ಇತ್ತು. ಸೊ ಎಲ್ಲರೂ ಆ ಸ್ವಿಮ್ಮಿಂಗ್ ಪೂಲಲ್ಲೇ ಆಟ ಆಡಿದ್ದು.
ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಎಲ್ಲ ಮುಗಿಸ್ಕೊಂಡು ಆನಿಯನ್ ಪಕೋಡ ಕಾಫಿ ಟೀ ಎಲ್ಲ ಕೊಟ್ಟಿದ್ದರು. ಸೊ ಎಲ್ಲ ಕುಡಿದ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ವಿಲ್ಲಾ ಆಗಿರ್ಬೋದು, ಆ ಸ್ವಿಮ್ಮಿಂಗ್ ಪೂಲು. ಸೊ ಆಮೇಲೆ ಎಲ್ಲರೂ ಕುತ್ಕೊಂಡು ಹೌಸಿ ಎಲ್ಲ ಆಟ ಆಡಿದ್ವಿ. ಮಕ್ಕಳು ಅವ್ರ ಪಾಡಿಗೆ ಆಟ ಆಡ್ತಾಯಿದ್ರು. ಕೆಲವು ಮಕ್ಕಳು ನಮ್ಮ ಜೊತೆ ಹೌಸಿನೂ ಸತ ಆಟ ಆಡ್ತಾಯಿದ್ರು. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಆಲ್ರೆಡಿ ಮಾಡಿದ್ವಿ. ಬೇಗ ಹೇಳಿ ನೆಕ್ಸ್ಟ್. ಓಕೆ 23 ಹೌಸಿ ಎಲ್ಲ ಆಟ ಆಡಿಬಿಟ್ಟು ಒಂದು ರೌಂಡ್ ಸುಮ್ಮನೆ ಹಾಗೆ ವಾಕ್ ಮಾಡ್ಕೊಂಡು ಬರೋಣ ಅಂತ ನಾನು ನನ್ನ ಫ್ರೆಂಡ್ಸು ಹೋದ್ವಿ. ಸೊ ಹಂಗೆ ಹಾಡು ಹೇಳ್ಕೊಂಡು ಬಂದ್ವಿ. ಈ ಸಂಜೆ ಆನಂದ ತುಂಬಿರಲು, ಆಮೇಲೆ ಅಷ್ಟೇ. ಮತ್ತು ರಾತ್ರಿಗೆ ಡಿನ್ನರ್ಗೆ ಎಲ್ಲ ಅರೇಂಜ್ ಮಾಡಿದರು. ಅರೌಂಡ್ 8 o'clock 8:30 ಹಂಗೆ ವೆಜ್ ಬಿರಿಯಾನಿ, ಪಾಪಡ್, ಸಲಾಡ್, ಸ್ವೀಟ್ಸು ಎಲ್ಲ. ಸೊ ಎಲ್ಲ ಫ್ರೆಂಡ್ಸು ಊಟ ಎಲ್ಲ ಮಾಡಿಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಲೈಟಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮಾತಾಡಿದ್ದೇ ಆಗೋಯ್ತು. ಮಕ್ಕಳನ್ನೆಲ್ಲ ಫಸ್ಟು ಮಲಗಿಸಿದ್ವಿ. ಆಮೇಲೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಅರೌಂಡ್ 1 o'clock 2 o'clock ಆಗಿತ್ತು ಎಲ್ಲ ಮಲ್ಕೊಳ್ಳೋ ಅಷ್ಟಿಗೆ. ಬೆಳಗ್ಗೆ ಬ್ರೇಕ್ಫಾಸ್ಟು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟರು. ಆಮ್ಲೆಟ್ಟು, ದೋಸೆ, ಬ್ರೆಡ್, ಜಾಮ್ ಎಲ್ಲನೂ. ಸೊ ಟೇಸ್ಟು ತುಂಬ ಚೆನ್ನಾಗಿತ್ತು ದೋಸೆ ಎಲ್ಲ. ಮತ್ತು ಫ್ರೂಟ್ಸು ವಾಟರ್ ಮೆಲನ್ ಕೊಟ್ಟಿದ್ದರು. ನಿಮ್ಮದು ಬ್ರಷ್ ಇಟ್ಕೊಂಡ್ ಬರ್ತಾ ಇದ್ದಾಳೆ, ಬೇಡವಾ? ಹಾಯ್ ಮಾಡಿ ಹೋಗ್ಲಿ. ಮಕ್ಳು ಎಷ್ಟು ಎಂಜಾಯ್ ಮಾಡ್ತಾರೆ ನೋಡಿ ನಿನ್ನ ಮಕ್ಕಳು. ಫುಲ್ಲೇ ಈ ಡ್ರೆಸ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ನನಗೆ ಈ ಕಲರ್ ಇಷ್ಟ ಆಯಿತು. ಇದರಲ್ಲಿ 3-4 ಕಲರು ಸತ ಇದೆ. ಸೊ ಎಲ್ಲರೂ ರೆಡಿಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆ್ಯಂಡ್ ಚೆಕ್ಔಟ್ ಬಂದುಬಿಟ್ಟು ಬೆಳಗ್ಗೆ ಅರೌಂಡ್ 11:30 12 o'clock ಹಂಗಿತ್ತು. ಸೊ ಎಲ್ಲರೂ ರೆಡಿಯಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಕೆಲವೊಂದು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡ್ವಿ. ಸೊ ನಾವು ಕಳೆದ ಕ್ಷಣಗಳನ್ನೆಲ್ಲ ನೆನಪು ಮಾಡಿಕೊಂಡು ಮತ್ತೆ ಹೊರಟ್ವಿ.